ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನಿವತ್ತು ಬೆಳಗ್ಗಿನಿಂದ ವ್ಲಾಗ್ ಪ್ರಾರಂಭ ಮಾಡ್ತಾ ಇದ್ದೇನೆ ಆಯಿತಾ. ಹಾಗೆ ಇಲ್ಲಿ ಅಮ್ಮ ಕೊಬ್ಬರಿಯನ್ನು ಒಣಗಲಿಕ್ಕೆ ಹಾಕ್ತಾ ಇದ್ದಾರೆ. ಒಂದು ಬ್ಯಾಚ್ ಕೊಬ್ಬರಿ ಸ್ವಲ್ಪ ಒಣಗಲಿಕ್ಕೆ ಬಾಕಿ ಉಂಟು ಅಂತ ಹಾಕಿದ್ರು. ಹಾಗೆ ಈಗ ನಮ್ಮ ವಾತಾವರಣ ಬಿಸಿಲು ಮುಗಿಲು ಅಂತ ಎಲ್ಲ ಇರುವ ಕಾರಣ ಇಲ್ವಾ, ಸರಿಯಾಗಿ ಕೊಬ್ಬರಿ ಇನ್ನೂ ಕೂಡ ಒಣಗಲಿಲ್ಲ ಅಂತ ಹೇಳ್ತಾ ಇದ್ರು. ಈ ಒಂದು ಬ್ಯಾಚ್ ಮಾತ್ರ ಸ್ವಲ್ಪ ಒಣಗಲಿಲ್ಲ, ಮತ್ತೆ ಉಳಿದದ್ದೆಲ್ಲ ಒಣಗಿದೆ. ಅದನ್ನು ನಾಳೆ ಅಪ್ಪ ಎಣ್ಣೆ ಮಿಲ್ಲಿಗೆ ತೆಕ್ಕೊಂಡು ಹೋಗ್ತಾರಂತೆ. ಇದು ನಮ್ಮ ಮನೆಯ ಹತ್ರ ಇರುವಂತಹ ಪುಟ್ಟ ತೋಟದಲ್ಲಿ ಆಗುವ ಕೊಕ್ಕೋ ಆಯಿತಾ. ಇದರಲ್ಲಿ ಆದರೆ ಒಂದು ಸ್ವಲ್ಪ ಕೊಕ್ಕೋ ಸಿಕ್ಕಿದೆ ನೋಡಿ, ನಿಮಗೆ ಕಾಣ್ತಾ ಇರಬಹುದು. ಇದರಲ್ಲಿ ಒಂದು 4-5 ಹಣ್ಣಾಗಿದೆ. ಮೇಲೆ ಒಂದು 2-3 ಇತ್ತು, ಹಾಗೆ ಕೆಳಗೆ ಕೈಗೆಟಕುವ ರೀತಿ 2-3 ಸಿಕ್ಕಿತು. ಇಲ್ಲಿ ಆದರೆ ನಾವು ಮನೆಯ ಹತ್ರವೇ ಇರುವ ಕಾರಣ ಕಾಡು ಪ್ರಾಣಿಗಳಿಗೆ ಅಂತ ಹೇಳಿದರೆ ಈ ಬೆರು ಆಗಿರಬಹುದು ಅಥವಾ ಮಂಗಗಳಾಗಿರಬಹುದು ಅಥವಾ ಕೆಂಜಳಿಲಾಗಿರಬಹುದು, ಇವೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರುವಂಥದ್ದು. ಹಾಗಾಗಿ ಇದು ಉಳಿದುಕೊಂಡಿದೆ. ಆದರೂ ಕೂಡ ಕತ್ತಲಲ್ಲೆಲ್ಲ ಬೆರು ಬಂದು ತಿಂದದ್ದು ನಿಮಗೆ ಇಲ್ಲಿ ಕಾಣಬಹುದು. ಈ ಅಪ್ಪ ಕೊಯ್ತಾ ಇರುವಂಥ ಕೊಕ್ಕೋದ ಹತ್ರ ಕೇವಲ ಸಿಪ್ಪೆ ಮಾತ್ರ ಕಾಣ್ಬೋದು ನಿಮಗೆ ಕೊಕ್ಕೋದ್ದು. ಮತ್ತು ಈ ಕೊಕ್ಕೋದ ಸಿಪ್ಪೆ ಕೂಡ ಅಷ್ಟೇ ತುಂಬ ಗಟ್ಟಿ, ಅದನ್ನು 1-2 ಸಲ ಎಲ್ಲ ತೆಗೆದ್ರೆ ಬರುವುದಿಲ್ಲ. ಹಾಗೆ ನಮ್ಮ ಈ ಬೇಸಿಗೆಯ ಸೆಕೆಗೆ ಬೀಸಣಿಗೆ ಒಂದು ಮಾಡಿಕೊಡಿ ಅಪ್ಪ ಅಂತ ಹೇಳ್ತಾ ಇದ್ದೆ ನಾನು. ಹಾಗೆ ಇವತ್ತು ಅಲ್ಲಿ ತೋಟದಿಂದ ಹಾಳೆ ಕಡಿತಾ ಇದ್ದಾರೆ ಅಪ್ಪ. ನಮ್ಮ ಕೆಳಗಿನ ತೋಟದಲ್ಲಿ ಕೊಕ್ಕೋ ಉಳಿಯೋದಿಲ್ಲ, ಆದರೆ ಇಲ್ಲಿ ಒಂದು ಮರ ಉಂಟು, ಕಾಣ್ತಾ ಉಂಟಲ್ಲ ನಿಮಗೆ. ನಮ್ಮ ಮನೆಯ ಪಕ್ಕ ಒಂದು ಸಣ್ಣ ತೋಟ ಉಂಟು. ಆ ಮರದಲ್ಲಿ ನಮಗಿವತ್ತು 3 ಕೊಕ್ಕೋ ಸಿಕ್ಕಿತು. ಹಾಗೆ ಮೇಲೆ ಕೂಡ ಉಂಟು, ಅದನ್ನು ಕೊಕ್ಕೆಯಲ್ಲಿ ಎಂಥದ್ರಲ್ಲಾದರೂ ಕೊಯ್ಯಬೇಕಷ್ಟೇ. ಹಾಗೆ ಇವತ್ತು ತುಂಬ ಸಮಯಗಳ ನಂತರ ನಾನು ಕೊಕ್ಕೋ ತಿಂತಾ ಇದ್ದೇನೆ, ಗೊತ್ತುಂಟ. ಬೇಸಿಗೆಗಾಲದಲ್ಲಿ ಎಲ್ಲ ಇಲ್ವಾ, ನಮ್ಮ ಕಡೆ ಅಡಿಕೆ ತೋಟ ಇರುವಲ್ಲಿ ಎಲ್ಲ ಸಾಮಾನ್ಯವಾಗಿ ಮನೆಗಳಲ್ಲಿ ಎಲ್ಲ ಕಾಣಸಿಗುವ ಬೀಸಣಿಗೆ ಇದು ಸಾಮಾನ್ಯವಾದ ಬೀಸಣಿಗೆ. ಆದರೆ ಒಂದು ವಿಶೇಷ ಬೀಸಣಿಗೆ ಮಾಡ್ತಾರೆ, ಅದ್ಯಾವುದು ಗೊತ್ತುಂಟ, ತೋರಿಸ್ತೇನೆ ಬನ್ನಿ. ನಾನು ಅಪ್ಪನ ಹತ್ರ ಮೊನ್ನೆಯಿಂದ ಹೇಳ್ತಾ ಇದ್ದೆ, ಅಪ್ಪ ಒಂದು ಬೀಸಣಿಗೆ ಮಾಡಿಕೊಡಿ ಅಪ್ಪ ಅಂತ. ಹಾಗೆ ಅಪ್ಪ ಹೇಳಿದರು, ಬೀಸಣಿಗೆ ಮಾಮೂಲಿದ್ದಲ್ಲ, ಪೈಪಲ್ಲಿ ಹಾಕಿ ಒಂದು ತಿರುಗಿಸುವ ಬೀಸಣಿಗೆ ಮಾಡಿಕೊಡ್ತೇನೆ, ಅದನ್ನು ನಿನ್ನ ಅಜ್ಜಿ ನನಗೆ ಹೇಳಿಕೊಟ್ಟದ್ದು ಅಂತೆಲ್ಲ ಹೇಳ್ತಾ ಇದ್ರು. ಹಾಗೆ ಇವತ್ತು ಆ ಬೀಸಣಿಗೆ ಮಾಡಿಕೊಟ್ರು ಅಪ್ಪ. ನನಗೆ ಮೊನ್ನೆ ಕೆಲಸ ಎಲ್ಲ ಇದ್ದ ಕಾರಣ ನನಗೆ ವಿಡಿಯೋ ಮಾಡಲಿಕ್ಕೆ ಕೂಡ ಸಮಯ ಸಿಗುವುದಿಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಈಗ ರಜೆ ಉಂಟಲ್ಲ, ಹಾಗೆ ಮಾಡಿಕೊಡ್ತೇನೆ ಅಂತ ಹೇಳಿ ಮಾಡ್ತಾ ಇರುವಂಥದ್ದು ಆಯಿತಾ ಅಪ್ಪ. ನೀವಿಲ್ಲಿ ವಿಧಾನವನ್ನು ನೋಡ್ತಾ ಇರಬಹುದು. ಮೊದಲೆಲ್ಲ ಈ ರೀತಿ ಪೈಪೆಲ್ಲ ಬಳಕೆ ಮಾಡ್ತಾ ಇರಲಿಲ್ಲ, ಇದರ ಬದಲಾಗಿ ಬಿದುರಿನ ಓಟೆಯಿಂದ ಮಾಡ್ತಾ ಇದ್ರಂತೆ. ಹಾಗೆ ಈಗ ಅದಕ್ಕೆ ಪರ್ಯಾಯವಾಗಿ ಲಭ್ಯ ಇಲ್ಲ ಅಲ್ವಾ ಬಿದುರಿನ ಓಟೆ, ಅದಕ್ಕೆ PVC ಪೈಪನ್ನು ಬಳಕೆ ಮಾಡ್ತಾ ಇರುವಂಥದ್ದು ನಾವು. ನೋಡಿ ಎಷ್ಟು ಚಂದ ತಿರುಗ್ತಾ ಉಂಟಂತ. ಅಪ್ಪ ಅಲ್ಲಿಂದ ಬೀಸ್ತಾ ಇರುವಾಗ ಉಂಟಲ್ಲ, ಗಾಳಿ ನನ್ನ ಮುಖಕ್ಕೆ ಹೊಡಿತಾ ಇತ್ತು, ಅಷ್ಟು ಚಂದ ಗಾಳಿ ಬರ್ತದೆ. 360 ಡಿಗ್ರಿ ತಿರುಗುತ್ತಾ ನಮಗೆ ಗಾಳಿ ಕೊಡುವಂತಹ ಬೀಸಣಿಗೆ ಆಯ್ತಾ ಇದು. ಮೊದಲಿನ ಕಾಲದಲ್ಲಿ ಎಲ್ಲ ಈ ರೀತಿ PVC ಪೈಪೆಲ್ಲ ಹಾಕ್ತಾ ಇರಲಿಲ್ಲ ಅಂತೆ, ಬಿದುರಿನ ಓಟೆ ಬರ್ತಾ ಇತ್ತಲ್ಲ, ಅದರಲ್ಲಿ ಈ ರೀತಿ ಮಾಡ್ತಾ ಇದ್ರಂತೆ ನನ್ನ ಅಜ್ಜಿ ಎಲ್ಲ. ಹಾಗೆ ಅದನ್ನು ನನ್ನ ಅಪ್ಪ ಕಲ್ತುಕೊಂಡಿದ್ರು. ಮೊದಲಿನ ಕಾಲದಲ್ಲಿ ಈ ಗಿರಗಿರ ಬೀಸಣಿಗೆಯನ್ನು ಹೇಗೆ ಮಾಡ್ತಿದ್ರು ಅಂತ ಹೇಳುವುದನ್ನು ತೋರಿಸ್ಲಿಕ್ಕೋಸ್ಕರ ಸಾಂಕೇತಿಕವಾಗಿ ಮಾಡಿರುವಂತಹ ಬೀಸಣಿಗೆ ಆಯ್ತಾ ಇದು. ಈಗಿನ ಕಾಲದಲ್ಲಿ ಎಲ್ಲ ನಮಗೆ ಒಂದು ಸ್ವಿಚ್ ಅದುಮಿದ ಕೂಡಲೇ ವಿದ್ಯುತ್ ಸಹಾಯದಿಂದ ತಿರುಗುವಂತಹ ಫ್ಯಾನ್ ಉಂಟು ಅಲ್ವಾ. ಅಂತ ಹೇಳಿದರೆ ನಮಗೆ ಒಂದು ಸ್ವಿಚ್ ಅದುಮುದು ಮಾತ್ರ ಕೆಲಸ, ಮತ್ತೆ ತಿರುಗುವ ಕೆಲಸವನ್ನು ಫ್ಯಾನ್ ಮಾಡ್ತದೆ. ಆದರೆ ಮೊದಲಿನ ಕಾಲದಲ್ಲಿ ಎಲ್ಲ ಫ್ಯಾನ್ ಎಲ್ಲ ಎಲ್ಲಿತ್ತು. ಆ ಸಮಯದಲ್ಲಿ ನಮ್ಮ ಹಿರಿಯರು ಬೇಸಿಗೆಯಲ್ಲಿ ಸೆಕೆಯ ನಿವಾರಣೆಗೋಸ್ಕರ ಅಂತ ಎಷ್ಟೋ ಮಾರ್ಗಗಳನ್ನು ಕಂಡು ಹಿಡಿದಿದ್ರಲ್ವಾ. ಅದರಲ್ಲಿಲ್ವಾ ಈ ಗಿರಗಿರ ಬೀಸಣಿಗೆ ಕೂಡ ಒಂದು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕೆ. ಹಾಗೆ ಬೀಸಣಿಗೆ ಎಲ್ಲ ಮಾಡಿ ಆದ ನಂತರ ಇಲ್ವಾ, ನಾನು ಆಗ ತೋರಿಸಿದೆಲ್ಲ ನಿಮಗೆ 2-3 ಕೊಕ್ಕೋ ಕೊಯ್ದದ್ದು, ನಾವು ಅದನ್ನು ತಿನ್ನುವ ಅಂತ ಹೊರಟದ್ದಾಯ್ತಾ. ಕೊಕ್ಕೋ ಹಣ್ಣು ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲರಿಗೆ ಕೂಡ ಗೊತ್ತಿರ್ತದೆ ಆಯ್ತಾ. ನನಗೆ ಅಂತೂ ಕೊಕ್ಕೋ ಹಣ್ಣು ಅಂತ ಹೇಳಿದರೆ ತುಂಬ ಇಷ್ಟ. ಚಾಕೊಲೇಟ್ ತಯಾರಿಕೆಯ ಮುಖ್ಯ ಉತ್ಪನ್ನವಾಗಿರುವಂತಹ ಈ ಕೊಕ್ಕೋ ಉಂಟಲ್ವಾ, ನಮ್ಮ ಕಡೆ ಎಲ್ಲ ಮಿಶ್ರ ಬೆಳೆಯಾಗಿ ಸಾಮಾನ್ಯವಾಗಿ ಬೆಳಿತೇವೆ. ಇದನ್ನು ತಿಂದ ತಕ್ಷಣ ನನ್ನ ಬಾಲ್ಯದ ನೆನಪುಗಳೆಲ್ಲ ಒಂದು ಬಾರಿ ಮರುಕಳಿಸಿದ ಹಾಗಾಯಿತು. ಅಜ್ಜಿ ಮನೆಯಲ್ಲಿ ಎಲ್ಲ ಎಷ್ಟು ತಿಂತ ಇದ್ವಿ ಗೊತ್ತುಂಟ ನಾವು ಸಣ್ಣದಿರುವಾಗ. ನಮ್ಮ ಕಡೆ ಎಲ್ಲ ಸಾಮಾನ್ಯವಾಗಿಲ್ವಾ ಕೊಕ್ಕೋ ಹಣ್ಣಿನ ರುಚಿ ಗೊತ್ತಿರ್ತದೆ. ಕೊಕ್ಕೋ ಹಣ್ಣನ್ನು ತುಂಬ ಮೊದಲಿನಿಂದಲೂ ಕೂಡ ತಿಂದುಕೊಂಡು ಬಂದವರು ಇರ್ತಾರೆ. ಆದರೆ ಕೆಲವು ಕಡೆ ಎಲ್ಲ ಅಂತ ಹೇಳಿದರೆ ಬಯಲು ಸೀಮೆ ಪ್ರದೇಶದಲ್ಲಿ ಎಲ್ಲ ಕೊಕ್ಕೋ ಬೆಳೆ ಇರದೇ ಇರೋದ್ರಿಂದ ಅಲ್ಲಿ ಅವರಿಗೆ ಕೊಕ್ಕೋ ಹಣ್ಣಿನ ರುಚಿ ಹೇಗಿರ್ತದೆ ಅಂತ ಗೊತ್ತಿರೋದಿಲ್ಲ. ಇದು ಹುಳಿ ಸಿಹಿ ಮಿಶ್ರಿತ ಹಣ್ಣು ಆಯ್ತಾ.
ಈ ರೀತಿ ಬಾಯಿ ತುಂಬ ತುಂಬಿಸಿಕೊಂಡು ಕೊಕ್ಕೋ ಹಣ್ಣು ತಿನ್ನೋದ್ರಲ್ಲೇ ಮಜಾ ಇರುದು ಗೊತ್ತುಂಟಾ. ಈ ರೀತಿ ಕೊಕ್ಕೋ ಹಣ್ಣೆಲ್ಲ ತಿಂದಾದ ನಂತರ ಕೊನೆಗೆ ಉಳಿದ ಗೂಂಜು ಅಥವಾ ಕೂಂಜು ಅಂತ ನಾವು ಹೇಳ್ತೇವೆ ಇದನ್ನು ತಿನ್ನೋದ್ರಲ್ಲಿರುವ ಮಜಾ ಇಲ್ವಾ ಮತ್ತು ಕೂಡ ಚಂದ. ಕೊಕ್ಕೋ ಹಣ್ಣು ತಿಂದಾದ ನಂತರ ಈ ಓಡು ಉಳ್ಕೊಂಡಿರ್ತದಲ್ಲ, ಇದನ್ನು ಚಂದ ಒಡ್ದು ಉಂಟಲ್ಲ, ನಾವು ನಮ್ಮಲ್ಲಿ ಹಸು ಮತ್ತೆ ಕರುಗಳಿಗೆ ಆಹಾರವಾಗಿ ಕೊಡ್ತೇವೆ. ಹಾಗೆಯೇ ಅಪ್ಪ ಪೇಟೆಯಿಂದ ತಂದ ಕಲ್ಲಂಗಡಿ ಇತ್ತು, ಅರ್ಧ ನಿನ್ನೆ ತಿಂದಿದ್ದೆವು, ಉಳಿದ ಅರ್ಧವನ್ನು ಹಾಗೆ ತಿನ್ನುವ ಬದಲು ನನಗೆ ಜ್ಯೂಸ್ ಮಾಡಿ ಕುಡಿಯುವ ಅಂತ ಆಯಿತು. ತೀರಾ ಬಾಯಾರಿಕೆ ಕೂಡ ಆಗ್ತಾ ಇತ್ತು. ಒಂದು ಅರ್ಧ ಲೋಟ ಆಗುವಷ್ಟು ಹಾಲು, ಬೆಲ್ಲ ಮತ್ತು ಕಾಳು ಮೆಣಸಿನ ಪುಡಿ ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿ ತಿರುಗಿಸಿದೆ ನಾನು. ಇದು ನನ್ನದೇ ಒಂದು ರೆಸಿಪಿ ಆಯಿತು. ಇದು ಯಾವುದು ಕೂಡ ಎಲ್ಲಿ ಕೂಡ ನೋಡಿ ಮಾಡಿರುವಂಥದ್ದಲ್ಲ. ಹಾಗೆ ಅದನ್ನೊಂದು ಸ್ವಲ್ಪ ಹೊತ್ತು ಫ್ರೀಸರಲ್ಲಿಟ್ಟೆ ಬೇಗ ತಂಪಾಗಲಿ ಅಂತ. ಅದಾದ ನಂತರ ಒಂದು 10 ನಿಮಿಷದ ನಂತರ ಅದನ್ನು ತೆಗೆದಾಗ ಮಧ್ಯಮವಾಗಿ ತಂಪಾಗಿತ್ತು. ಅದನ್ನು 3 ಲೋಟಕ್ಕೆ ಹಂಚಿದೆ, ನನಗೆ, ಅಪ್ಪನಿಗೆ ಹಾಗೆ ಅಮ್ಮನಿಗೆ ಅಂತ. ನಾನು ಹಾಗೆ ಅಪ್ಪ ಕೆಲಸ ಮಾಡ್ತಾ ಇದ್ದಲ್ಲಿಗೆ ಜ್ಯೂಸನ್ನು ಹೋಗಿ ತೆಕ್ಕೊಂಡು ಕೊಟ್ಟೆ. ಅಪ್ಪ ಅಲ್ಲಿಯೇ ಕುಡಿದ್ರು, ಚೆಂದಾಗಿದೆ ಅಂತ ಹೇಳಿದರು. ಅಮ್ಮ ಕೂಡ ಅಷ್ಟೇ ಕುಡಿದು ತುಂಬ ರುಚಿಯಾಗಿದೆ ಅಂತ ಹೇಳಿದರು. ಹಾಗೆ ಅದಾದ ನಂತರ ಈ ಕಲ್ಲಂಗಡಿಯ ಸಿಪ್ಪೆಯನ್ನು ದನ ಮತ್ತು ನಮ್ಮ ಚಂಪಿಗೆ ಹಾಕಿ ಬರುವ ಅಂತ ಹೋದೆ ನಾನು ಹಟ್ಟಿಗೆ. ನಿನ್ನ ಹೆಸರೆಂತ? ಆದಿಶ್ ಅಂತ ಇವನ ಹೆಸರಂತ ಆಯ್ತಾ. ನಮ್ಮ ಮನೆಗೆ ಮಜ್ಜಿಗೆಗೆ ಬರ್ತಾನೆ ಕೆಲವೊಂದ್ಸಲ. ಇವನಿಗೊಬ್ಳು ತಂಗಿ ಇದ್ದಾಳೆ. ತಂಗಿ ಹೆಸರೆಂತ? ಚೈತನ್ಯ ಅಂತೆ. ಇವನ ಅಮ್ಮ ಎಲ್ಲ ಮತ್ತೆ ಇವನೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇರ್ತಾರಂತೆ. ಮೊನ್ನೆ ಒಂದ್ಸಲ ನನ್ನ ಯೂಟ್ಯೂಬ್ ಚಾನೆಲ್ನ ಹೆಸರು ಕೇಳಿ ಸಬ್ಸ್ಕ್ರೈಬ್ ಎಲ್ಲ ಮಾಡಿಕೊಂಡಿದ್ದಾರೆ. ಹಾಗೆ ನೀನು ನಾಳೆ ವಿಡಿಯೋದಲ್ಲಿ ಬರ್ತಿ ಹಾಕ್ಲಾ ಅಂತ ಕೇಳಿದ, ಅದಕ್ಕೆ ಆಯ್ತು ಅಂತ ಹೇಳಿದ. ಹಾಯ್ ಮಾಡಿ ಎಲ್ಲರಿಗೆ ಸಹ. ನಾವು ದನ ಸಾಕೋದ್ರಿಂದ ನಮ್ಮ ಸುತ್ತಮುತ್ತಲಿನ ಮನೆಯವರು ತುಪ್ಪಕ್ಕೆ, ಮಜ್ಜಿಗೆಗೆ, ಹಾಲಿಗೆ ಅಂತ ಬರ್ತಾ ಇರ್ತಾರೆ. ನಾವು ಗಿರ ಬೀಸಣಿಗೆಯನ್ನು ಮಲ್ಲಿಗೆ ಕೂಡ ಕೊಟ್ಟಿದ್ದೇವೆ. ಅವಳ ಅನುಭವ ಕೇಳುವ. ಹೇಗೆ ಆಗ್ತದೆ? ಗಾಳಿ ಬರ್ತದ? ಸೂಪರ್ ಆಗ್ತದೆ. ಅವಳಿಗೆ ನಿದ್ದೆ ಬರ್ತದಂತೆ. ಈ ರೀತಿ ಕೊಬ್ಬರಿ ಒಣಗ್ಲಿಕ್ಕೆ ಹಾಕಿದನ್ನು ತಿನ್ನುವ ಮಜಾ ಒಂದು ಕಡೆ ಆದ್ರೆ, ಇದ್ರಲ್ಲಿಲ್ವಾ ಮುಂಗೆ ಹುಡುಕಿ ತಿನ್ನುವ ಮಜವೇ ಬೇರೆ. ತೋರಿಸ್ತೇನೆ ಅದು ಹೇಗೆ ಅಂತ. ಒಣಗಲಿಕ್ಕೆ ಹಾಕಿರುವಂತಹ ಕೊಬ್ಬರಿಯಲ್ಲಿ ಉಂಟಲ್ವ, ಈ ರೀತಿ ಮುಂಗೆ ಇರುವ ಕೊಬ್ಬರಿಯನ್ನು ಹುಡುಕಿ ಅದನ್ನು ತುಂಡು ಮಾಡಿದಾಗ ಇಲ್ವಾ, ಅದರ ಒಳಗೆ ಒಣಗಿರುವಂತಹ ಬಾಡಿ ಹೋದ ಪುಟ್ಟ ಮುಂಗೆ ಸಿಗ್ತದೆ ಆಯಿತಾ. ನಿಮಗೆ ನಾನು ತೋರಿಸ್ತೇನೆ ನೋಡಿ, ಇಲ್ಲಿ ಕಾಣ್ತಾ ಇರಬಹುದು. ಪುಟ್ಟದಾದಂತಹ ಮುಂಗೆ ಐತೆ ಇದು ಒಣಗಿರ್ತದೆ. ಹಾಗೆ ಸ್ವಲ್ಪ ಸಿಹಿಯಾಗಿ ಒಂಥರ ರುಚಿ ಇರ್ತದೆ. ಸಣ್ಣದಿರುವಾಗ ತುಂಬ ತಿಂತಾ ಇದ್ದೆವು ನಾವು ಇದನ್ನು. ಇವತ್ತಿಲ್ವಾ ಒಂಥರ ವಿಶೇಷ ವಿಡಿಯೋ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನು ಮತ್ತೆ ಅಪ್ಪ ಇವತ್ತು ಈ ಸುರಂಗದ ಒಳಗೆ ಹೋಗ್ತಾ ಇದ್ದೇವೆ ಆಯ್ತಾ. ಇದು ನಮ್ಮ ಮನೆಯ ಹಿಂದೆ ಇರುವಂತಹ ಸುರಂಗ. ಇಲ್ಲಿ ನಮ್ಮ ಮನೆ ಆದ್ರೆ ನಮ್ಮ ಮನೆಯಿಂದ ಹಿಂದೆ ಇರುವಂತಹ ಈ ಸುರಂಗದಿಂದ ನಮ್ಗೆ ಕುಡಿಯುವ ನೀರಿನ ಪೂರೈಕೆ ಆಗ್ತದೆ. ನಾನು ಸುಮಾರು 1-2 ವಾರಗಳ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಈ ಸುರಂಗದಿಂದ ಬರುವ ನೀರು ನಮಗೆ ಕುಡಿಲಿಕ್ಕೆ ಉಪಯೋಗ ಆಗ್ತದೆ. ಹಾಗೆ ಮೇಲೆ ಇರುವಂತಹ ನನ್ನ ಅಜ್ಜ ಮಾಡಿದ ಸುರಂಗದಿಂದ ನಮಗೆ ಮನೆಯ ಇತರೆ ಬಳಕೆಗೆ ನೀರು ಎಲ್ಲ ಪೂರೈಕೆ ಆಗ್ತದೆ ಅಂತ ಹೇಳುವ ಎಲ್ಲ ವಿವರವನ್ನು ಹೇಳಿದ್ದೆ. ಆದರೆ ಒಂದು ಪೂರ್ಣವಾದಂತಹ ಮಾಹಿತಿ ಯಾವುದ್ರಲ್ಲಿಯೂ ಕೊಟ್ಟಿರಲಿಲ್ಲ. ಹಾಗೆ ಇವತ್ತು ಈ ಸುರಂಗದ ಬಗ್ಗೆ ಒಂದು ಮಾಹಿತಿ ಕೊಡುವ ಅಂತ ಹೇಳಿ ಆಲೋಚನೆ ಮಾಡಿದ್ದು ನಾವು. ಕಾಣ್ತಾ ಇರಬಹುದು ನಿಮ್ಗೆ, ತುಂಬಾ ಸುಂದರವಾದಂತಹ ಸುರಂಗ ಹೊರಗಿನಿಂದ ಒಳಗಿನಿಂದಲೂ. ಹಾಗೆ ನಿನ್ಗೆ ಲೈಟ್ ಹಾಕಿ ತೋರಿಸ್ತೇನೆ ನಾನು. ಲೈಟ್ ತುಂಬ ದೂರದವರೆಗೆ ಏನು ತಲುಪ್ತಾ ಇಲ್ಲ, ನಾವು ಒಳಗೆ ಹೋಗಿ ತೋರಿಸ್ತೇವೆ. ನಾನು ಮತ್ತು ಅಪ್ಪ ಈಗ ಸುರಂಗದ ಒಳಗೆ ಹೋಗ್ತಾ ಇದ್ದೇವೆ. ಹೋಗುವಾಗಲೇ ನಮಗೆ ಹಲವಾರು ಕೀಟಗಳು, ಕಪ್ಪೆಗಳು ಎಲ್ಲ ಆಹ್ವಾನ ಕೊಟ್ಟ ಹಾಗೆ ಉಂಟು. ನೋಡಿ, ಇಲ್ಲಿ ಒಂದು ಕಾಣ್ತಾ ಇರ್ಬೋದು, ಒಂದು ವಿಶೇಷವಾದ ಕೀಟ. ಹಾಗೆ ಸಾಕಷ್ಟು ಕೀಟಗಳು ಹಾರಾಡ್ತಾ ಇತ್ತು. ಮತ್ತು ಈ ಸುರಂಗದ ಒಳಗೆ ಇಲ್ವಾ ಪುಟ್ಟ ಪುಟ್ಟ ಬಾವಲಿಗಳು ಕೂಡ ಇರ್ತದೆ. ಅದು ನಮ್ಮ ದಕ್ಷಿಣ ಭಾರತದಲ್ಲಿ, ಅದು ಕೂಡ ನಮ್ಮ ಕರ್ನಾಟಕದ ಕೆಲವೇ ಭಾಗಗಳಲ್ಲಿ ಕಾಣಸಿಗುವಂತಹ ಬಾವಲಿಗಳಂತೆ. ಅಳಿವಿನಂಚಿನಲ್ಲಿರುವ ಬಾವಲಿಗಳು ಅಂತ ಕೆಲವು ಮೂಲಗಳು ಹೇಳ್ತದೆ. ಅಂತಹ ಬಾವಲಿಗಳು ಕೂಡ ಈ ಸುರಂಗದ ಒಳಗೆ ಉಂಟು. ಅಲ್ಲಿ ನಿಮ್ಗೊಂದು ಕಲ್ಲು ಕಾಣ್ತಾ ಇರ್ಬೋದು, ನಾನು ಹತ್ತಿರದಿಂದ ತೋರಿಸ್ತೇನೆ ಆಯ್ತಾ. ಈ ಕಲ್ಲಿಲ್ವಾ, ಈ ಸುರಂಗ ಮಾಡ್ತಾ ಇರುವ ಸಂದರ್ಭದಲ್ಲಿ ತಡೆಯಾಗಿತ್ತಂತೆ ಒಂದ್ಸಲ. ಹಾಗೆ ಆ ಕಲ್ಲನ್ನೆಲ್ಲ ಕೆತ್ತಿ
ಸುತ್ತಿ ಪುನಃ ಸುರಂಗವನ್ನು ಮುಂದುವರಿಸಿದಂತೆ. ಇಂತಹ ಸಾಕಷ್ಟು ಕಲ್ಲುಗಳು ಅಲ್ಲಲ್ಲಿ ಸಿಗ್ತಾ ಇತ್ತಂತೆ. ನಿಮಗೆ ಕಾಣಬಹುದು ನಮ್ಮ ಸುರಂಗದ ಇಕ್ಕೆಲಗಳಲ್ಲಿ ಕೂಡ ಇಲ್ವಾ, ಹೆಚ್ಚಾಗಿ ಕಲ್ಲುಗಳನ್ನೇ ಕಾಣಬಹುದು. ಈ ಸುರಂಗವನ್ನು ಸುಮಾರು 40 ವರ್ಷಗಳ ಹಿಂದೆ ನನ್ನ ದೊಡ್ಡಪ್ಪ ಮಾಡಿರುವಂಥದ್ದಾಯ್ತಾ. ಈ ಸುರಂಗದ ಒಳಗೆ ನಿಂತರೆ ಉಂಟಲ್ವಾ, ಒಂದು AC ರೂಮ್ನಲ್ಲಿ ನಿಂತ ಹಾಗೆ ಅನುಭವ ಆಗ್ತದೆ, ಅಷ್ಟು ಕೂಡ ತಂಪು ಆಯ್ತಾ ಇದರ ಒಳಗೆ. ನಾವೀಗ ನಮ್ಮ ಸುರಂಗದ ತುದಿಗೆ ತಲುಪಿದೆವಾಯ್ತಾ. ಇಲ್ಲಿ ಒಂದು ಕಲ್ಲುಂಟು. ಈ ಕಲ್ಲಿನ ಇಕ್ಕೆಲಗಳಲ್ಲಿ ನೀರಿನ ಹೊರತೆ ಕಾಣಬಹುದು ನಿಮಗೆ. ಹಾಗೆ ಇಲ್ಲಿ ಆ ಬಾವಲಿ ಕಾಣ್ತಾ ಉಂಟು. ಒಂದು ಬಾವಲಿ ಉಂಟು ಇವತ್ತು. ಈ ಬೇಸಿಗೆಗಾಲದಲ್ಲಿ ಉಂಟಲ್ವಾ, ಸುರಂಗದಲ್ಲಿ ನಿರಂತರವಾಗಿ ನೀರು ಬರ್ತದೆ. ಈ 2 ಬದಿಗಳಲ್ಲೂ ಕೂಡ ನೀರು ಬರೋದು ನಿಮಗೆ ಕಾಣ್ತಾ ಇರಬಹುದು. ಇದೊಂದು ಕಲ್ಲು ನಡುವಲ್ಲಿರುವಂಥದ್ದು. ನಾನೀಗ ನಮ್ಮ ಮನೆಯ ಸುರಂಗದ ಒಳಗೆ ಇದ್ದೇನೆ ನೋಡಿ. ಸುತ್ತಲೂ ಕೂಡ ಕಲ್ಲು ಮಣ್ಣಿನ ಗುಹೆಯ ರೀತಿಯಲ್ಲಿ ಉಂಟು, ಕಾಣ್ತಾ ಇರಬಹುದು ನಿಮ್ಗೆ. ನಮ್ಮ ಸುರಂಗದ ತುದಿಯಲ್ಲಿ ಅಂತ ಹೇಳಿದ್ರೆ ನಾವು ಕೊನೆ ತಲುಪುವಾಗ ಈ ರೀತಿ ಬೆಣಚು ಕಲ್ಲುಗಳು ಕಾಣಲಿಕ್ಕೆ ಸಿಗ್ತದೆ ಆಯ್ತಾ. ಆ ಬೆಣಚು ಕಲ್ಲುಗಳ ಮಧ್ಯದಿಂದ ನಮಗೆ ಕುಡಿಲಿಕ್ಕೆ ನೀರು ಬರುವಂಥದ್ದು. ಹಾಗೆ ಇಲ್ಲಿ ಎಲ್ಲ ಕಾಣ್ತಾ ಇರಬಹುದು ನಿಮಗೆ, ಕಲ್ಲಿನ ನಡುವಿಂದ ಕೂಡ ನೀರು ಬರ್ತಾ ಇರುವಂಥದ್ದು. ಇದು ನೋಡಿ ಎಷ್ಟು ಶುಭ್ರವಾದಂತಹ ನೀರು ಅಂತ. ಇಲ್ಲಿಂದ ನಮಗೆ ನೀರು ಬರುವಂಥದ್ದು ಪೈಪ್ ಮುಖಾಂತರ. ಹಾಗೆ ನಿಮಗೆ ಅಲ್ಲಿ ದೂರದಲ್ಲಿ ಬೆಳಕು ಕಾಣ್ತಾ ಇರಬಹುದು, ಅದು ನಮ್ಮ ಸುರಂಗದ ಒಳಗೆ ಬರುವಂತಹ ಜಾಗ ಆಯ್ತಾ. ಅಲ್ಲಿ ನಮ್ಮ ಮನೆಯ ಕಿಟಕಿ ಕೂಡ ಕಾಣ್ತಾ ಇರಬಹುದು. ಎಷ್ಟು ಹತ್ತಿರ ನಮ್ಮ ಮನೆಗೆ ಈ ಸುರಂಗ ಅಂತ ನಿಮಗೆ ಗೊತ್ತಾಗಬಹುದು ಈ ಒಂದು ವಿಡಿಯೋದಲ್ಲಿ. ಹಾಗೆ ಇಲ್ಲಿ ಇದು ಎಂತ ಅಂತ ಹೇಳಿದ್ರೆ, ಸುರಂಗ ಮಾಡುವ ಸಮಯದಲ್ಲಿ ಉಂಟಲ್ವಾ, ಅಲ್ಲಿದ್ದ ಕಲ್ಲು ಮಣ್ಣುಗಳನ್ನೆಲ್ಲ ಹೊರಗೆ ಹೀಗೆ ಸಾಗಿಸ್ತಾ ಇದ್ರಂತೆ. ಇಲ್ಲಿ ಕಾಣ್ತಾ ಇರಬಹುದು ನೀರು ಇಳಿತಾ ಉಂಟು ಈಗ ಕೂಡ. ಈ ರಣ ಬೇಸಿಗೆಯಲ್ಲಿ ಕೂಡ ಈ ರೀತಿ ನೀರು ಬರ್ತಾ ಉಂಟಂತ ಹೇಳಿದ್ರೆ ತಿಳ್ಕೊಳ್ಳಿ ನೀವೇ ಎಷ್ಟು ನೀರಿನ ಅಂಶ ಇರಬಹುದು ಅಂತ. ಇಲ್ಲಿ ನೋಡಿ, ಈ ಸುರಂಗ ಎಲ್ಲ ಮಾಡುವಾಗ ಉಂಟಲ್ವಾ, ಇಲ್ಲಿ ಸಿಗ್ತಾ ಇದ್ದಂತಹ ಕಲ್ಲು ಮಣ್ಣುಗಳನ್ನೆಲ್ಲ ತಲೆಯಲ್ಲಿ ಅಂದ್ರೆ ಬುಟ್ಟಿಯಲ್ಲಿ ಹೊತ್ತುಕೊಂಡು ಹೋಗ್ಲಿಕ್ಕೆ ಇಲ್ಲಿ ನೋಡಿ ಜಾಗವೇ ಇರ್ತಾ ಇರ್ಲಿಲ್ಲ. ಬುಟ್ಟಿ ತೆಕ್ಕೊಂಡು ಹೋಗುವಷ್ಟೆಲ್ಲ ಇಲ್ಲಿ ಅಂತರ ಇರ್ಲಿಲ್ಲ. ಅದಕ್ಕೋಸ್ಕರ ಅವ್ರು ಯಾವ ಉಪಾಯವನ್ನು ಮಾಡ್ತಾ ಇದ್ರು ಗೊತ್ತುಂಟಾ, ತೋರಿಸ್ತೇನೆ ನೋಡಿ. ಈ ರೀತಿ ಇಲ್ವಾ, ಸುರಂಗದ ಒಳಗಿನ ಕಲ್ಲು ಮಣ್ಣುಗಳನ್ನೆಲ್ಲ ಹೊರಗೆ ಎಳೆದುಕೊಂಡೇ ಸಾಗಿಸ್ತಾ ಇದ್ರಂತೆ. ಈ ಶ್ರಮ ಇಲ್ಲ ಸತತ 1 ವರ್ಷಗಳ ಕಾಲ ನಡೆದಿತ್ತು ಅಂತ ಹೇಳ್ತಾರೆ ಅಪ್ಪ. ನನ್ನ ದೊಡ್ಡಪ್ಪ ಒಬ್ಬರೇ ಈ ಸುರಂಗವನ್ನು ಮಾಡಿದಂತೆ. ನೋಡಿ ಎಷ್ಟು ಒಂದು ಒಳ್ಳೆಯ ಪ್ರದೇಶ ಅಂತ. ನಮ್ಮ ಮನೆಯ ಹಿಂದೆಯೇ ಇರುವಂತದ್ದು ಇದು. ನಮ್ಮ ಮನೆಯ ಕಿಟಕಿ ಕೂಡ ನಿಮ್ಗೆ ಇಲ್ಲಿ ನಿಂತ್ರೆ ಕಾಣ್ತದೆ. ಹಾಗೆ ಇಲ್ಲಿ ಗೋಡೆಗಳನ್ನೆಲ್ಲ ನೋಡಬಹುದು, ಇಡೀ ಕಲ್ಲಿನ ಗೋಡೆಗಳು. ಈ ಸುರಂಗ ತುಂಬಾ ತಂಪಾಗಿರುವ ಕಾರಣ ಇದರ ಒಳಗೆ ಹಲವಾರು ಕಪ್ಪೆಗಳು ಹಾಗೆ ಮತ್ತಷ್ಟು ಕೀಟಗಳೆಲ್ಲ ಕಾಣ್ಲಿಕ್ಕೆ ಸಿಗ್ತದೆ. ನಾನು ನಿಮ್ಗೆ ತೋರಿಸ್ತೇನೆ ಆಯ್ತಾ. ಇಲ್ಲಿ ಒಂದು ಕೀಟ ಉಂಟು, ಇದೆಂತದು ಗೂಡುಗಳಾಯ್ತಾ, ಬಹುಶಃ ಜೇಡನ ಗೂಡುಗಳು ಇರಬಹುದು ಅಂತ ಅಂದುಕೊಳ್ತೇವೆ. ಹೊರಗೆ ಕಾಣ್ತಾ ಇರಬಹುದು ನಿಮ್ಗೆ, ನಮ್ಮ ಮನೆಯ ಕಿಟಕಿ ಕಾಣ್ತಾ ಉಂಟು. ನಮ್ಮ ಸುರಂಗ ಇಷ್ಟು ಹತ್ತಿರ ಇರುವಂತದ್ದು, ನಮ್ಮ ಮನೆಗೂ ಹಾಗೂ ಸುರಂಗಕ್ಕೂ ಇರುವ ಅಂತರವೇ ಇಷ್ಟು. ಹಾಗೆ ಇಲ್ಲಿ ಒಂದು ಕೀಟ ಉಂಟು, ತೋರಿಸ್ತೇನೆ ನೋಡಿ, ಕಾಣ್ತಾ ಉಂಟಾ ನಿಮ್ಗೆ. ಹೀಗೆ ಹಲವಾರು ಕೀಟಗಳು, ಕಪ್ಪೆಗಳು, ಬಾವಲಿಗಳು, ಏಡಿಗಳು ಎಲ್ಲ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ ಈ ಒಂದು ಸುರಂಗದ ಒಳಗೆ. ನಿಮ್ಗೆ ಇಲ್ಲಿ ಅಂತರ ಕಾಣ್ಬೋದು, ನನ್ನ ತಲೆಗೆ ಮತ್ತೆ ಇಲ್ಲಿ ಮೇಲಿರುವಂತಹ ಅಂತರ ತುಂಬಾ ಕಡಿಮೆ ಇರುವಂತದ್ದು. ಇಲ್ಲಿ ಬುಟ್ಟಿ ಎಲ್ಲ ತೆಕ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ತಂದು ಇಲ್ವಾ ಹೊರಗೆ ಹಾಕ್ತಾ ಇದ್ರು. ಇಲ್ಲಿಂದ ಮತ್ತೆ ಬೇರೆ ಕಡೆಗೆ ಬುಟ್ಟಿಯಲ್ಲಿ ತೆಕ್ಕೊಂಡು ಹೋಗ್ತಾ ಇದ್ರಂತೆ.
ಇಲ್ಲಿ ಎಲ್ಲ ಕಾಣ್ತಾ ಇರುವ ಕಲ್ಲುಗಳು ಉಂಟಲ್ಲ, ಅವತ್ತು ಸುರಂಗ ಇದೆಲ್ಲವೂ ಮಾಡ್ತಾ ಕೂಡ ಇರುವ ಸಂದರ್ಭದಲ್ಲಿ ಈ ಸುರಂಗದ ಒಳಗೆ ಸಿಕ್ಕಿದಂತಹ ಕಲ್ಲುಗಳು. ಅಡಿಕೆ ಮರದ ಹಾಳೆಯಲ್ಲಿ ಎಳ್ಕೊಂಡು ಬಂದಂತಹ ಮಣ್ಣು ಕಲ್ಲುಗಳನ್ನೆಲ್ಲ ಇಲ್ಲಿ ತಂದ ನಂತರ ಮತ್ತೆ ತಲೆಹೊರೆಯಲ್ಲಿ ಅಂತ ಹೇಳಿದ್ರೆ ಬುಟ್ಟಿಯಲ್ಲಿಯೋ ತುಂಬಿಕೊಂಡು ಮತ್ತೆ ಬೇರೆ ಜಾಗಕ್ಕೆ ಅದನ್ನು ಹಾಕ್ತಾ ಇದ್ರಂತೆ. ಹಾಗೆ ಅಲ್ಲಿ ಸಿಕ್ಕಿದಂತಹ ಕಲ್ಲುಗಳನ್ನೆಲ್ಲ ನಾನೀಗ ತೋರಿಸಿದೆ ಅಲ್ಲ ನಿಮ್ಗೆ. ಇಲ್ಲಿ ಈ ಸುರಂಗವನ್ನು ಮಾಡಿ ಇಲ್ವಾ ಸುಮಾರು 40 ವರ್ಷ ಆಯ್ತು. ನನ್ನ ದೊಡ್ಡಪ್ಪ ಈ ಸುರಂಗವನ್ನು ಮಾಡಿರುವಂತದ್ದು. ಹಾಗೆ ಈಗ ಹಾಳೆಯಲ್ಲಿ ಮಣ್ಣು ಎಳೆಯುವಂತಹ ಒಂದು ವಿಧವನ್ನು ತೋರಿಸಿದೆವಲ್ಲ, ಅದು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಒಂದು ಪುಟ್ಟ ಹಾಳೆಯಲ್ಲಿ ಎಳ್ದದ್ದಷ್ಟೇ. ಮೊದಲೆಲ್ಲ ತುಂಬಾ ದೊಡ್ಡ ಅಡಿಕೆ ಹಾಳೆಗಳನ್ನು ಹುಡುಕಿ ಒಂದೆರಡು ಹಾಳೆಗಳನ್ನೆಲ್ಲ ಜೋಡಿಸಿ ಆ ಹಾಳೆಗಳಲ್ಲಿ ತುಂಬಾ ಮಣ್ಣನ್ನೆಲ್ಲ ತುಂಬಿ ಎಳಿತಾ ಇದ್ರಂತೆ. ಅದು ಸುಮಾರು 1-2 ದಿವಸಕ್ಕೆಲ್ಲ ಬರ್ತಾ ಇತ್ತಂತೆ. ಆ ಹಾಳೆ ಹಾಳಾದ ನಂತರ ಮತ್ತೆ ಹಾಗೆ ಮಾಡ್ತಾ ಇದ್ರಂತೆ. ಹೊಸದಾದಂತಹ ದೊಡ್ಡ ಹಾಳೆಗಳನ್ನು ಹುಡುಕಿ ಒಂದೆರಡು ಹಾಳೆಗಳನ್ನೆಲ್ಲ ಜೋಡಿಸಿ ಅಲ್ಲಿಂದ ಎಳ್ಕೊಂಡು ಬರ್ತಾ ಇದ್ರಂತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.